ಹಾಯ್ ಹಲೋ ವೆಲ್ಕಮ್ ಟು ಸಚಿನ್ ಕುಮಾರ್ ಲಾಗ್ಸ್. ಇವತ್ತು ಮರಿ ಹೊಡ್ಕೊಂಬಂದುಬಿಟ್ಟಿದ್ಯಾ, ಅದ್ರ ಸಂಬಂಧ ಬಿಸಿಲು ಭಾಳ ಐತಿ. ಹೆಂಗೆ ತೆಗಾಕತ್ತಾವ ನೋಡ್ರಿ ಇಲ್ಲಿ ಬಿಸಿಲಿಗೆ ಎಷ್ಟು ತೆಗಾಕತ್ತಾವ ಮರಿಗಳು. ಈಗ ಹೋಗಿ ನೀರು ಕುಡಿಸ್ಬೇಕು. ನೋಡ್ರಿ ಇಲ್ಲಿ ಹೆಂಗೆ ತೆಗಾಕತ್ತಾವ ಮರಿಗಳು. ನೋಡ್ರಿ ಎಷ್ಟು ಬೇಕಾಗತ್ತೈತಿ. ಇದು ನೀರು ಹೊಡ್ಸಾಗೈತಿ ಬಿಸಿಲಿಗೆ. ಇವು ಮರಿಗಳು ಹಂಗೆ ತೇಕಾಕತ್ತವು, ಸಣ್ಣ ಅದಾವೇನೋ. ಎಲ್ಲ ತೇಕೋತ ಹಂಗೆ ಹೊಂಟಾವು. ಇದು ನೋಡ್ರಿ, ಇದನ್ನು ತೇಕಾಕತ್ತೈತಿ. ನೀರು ಕುಡಿಲಾರೆ ಬಂದೈತಿ ಮುಂಜಾನೆ. ಅದು ಅದ್ರ ಮರಿ ಹಾಲು ಕುಡಿಲಕ್ಕೆ ಹೋಯ್ತದ. ಮರಿಗಳಿಗೆ ಸ್ವಲ್ಪ ಚಿಕ್ಕಾಡಿಗಳು ಭಾಳ ಆಗಿದ್ದು ಅಂತೇಳಿ ಬಿಸಿಲಿಗೆ ಬಿಟ್ಟೈತಿ ಹೊರಗೆ ಇವತ್ತು. ಅದಕ್ಕೆ ಭಾಳ ತೆಕ್ಲಾಗತ್ತವ ನೋಡ್ರಿ. ಇದು ನೋಡ್ರಿ, ಇದು ಹೊಸದು ಕಳಗಿ ಮೊನ್ನೆ ಬಿಟ್ಟೀವಿ. ಇದೊಂದು ಕಳಗಿ ಭಾರಿ ಚಲೋ ಐತಿ, ಸಾಕೋದಿದು. ಇದು ಮಾರಿಬಿಟ್ರೆ ಇಂಥವು ತಳಿಗಳು ಮತ್ತೆ ಸಿಗಂಗಿಲ್ಲ. ಇದು ಭಾರಿ ಚಲೋ ತಳಿ ಇದು. ನೋಡ್ರಿ ಎಷ್ಟು ಚಂದ ಐತಿ. ಇದಕ್ಕೆ ಸ್ವಲ್ಪ ಮನುಷ್ಯರ ಆಟ ಭಾಳ, ಅದಕ್ಕೆ ಮನುಷ್ಯರ ಹತ್ರ ಬರ್ತೈತಿ. ಅವಕ್ಕೆಲ್ಲ ಸ್ವಲ್ಪ ಕಡಿಮೆ, ಅದಕ್ಕೆ ಅವರು ಮನುಷ್ಯರ ಹತ್ರ ಬರಲ್ಲ. ಅವೆಲ್ಲ ಅಲ್ಲೇ ಹೋಗಿ ಅಲ್ಲೇ ಇರ್ತಾವೆ ಆಡುಗಳ ಜೊತೆ ಹೊಂಟ್ತಿದ್ರು ಮೈಲಕ್ಕ. ಟೈಮ್ ಇವಾಗ 1 ಗಂಟೆ ಆಗ್ತಾ ಬರ್ತೈತಿ. ಹೋಗ್ಬೇಕು ಇವಾಗ ಮನೆ ಕಡೆ ಹೋಗಿ. ಬಿಸಿಲು ಭಾಳ ಆಗೈತಿ. ಮನೆ ಕಡೆ ಹೋಗಿ ಸ್ವಲ್ಪ ಅವಕ್ಕೆಲ್ಲ ನೀರು ಕುಡಿಸ್ಬೇಕು. ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗ್ ಯೂಟ್ಯೂಬ್ನಾಗ ಸ್ವಲ್ಪ ಫೇಮಸ್ ಆಗೋವರೆಗೂ ಏನಾರ ಮಾಡಬೇಕು. ಬರೀ ಯೂಟ್ಯೂಬ್ ಮೇಲೆ ಇರ್ತೀನಿ ಅಂದ್ರೆ ಭಾಳ ಕಷ್ಟ ಆಗ್ತದೆ ಹೊಸ ಯೂಟ್ಯೂಬರ್ಸ್ಗಳಿಗೆಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಲ್ಲ ಆಮೇಲೆ ಟ್ರಾವೆಲ್ ವಿಡಿಯೋ ಬೇರೆ ಕಡೆ ಹೋಗಿ ಒಳ್ಳೊಳ್ಳೆ ವಿಡಿಯೋ ಮಾಡಿ ಕಂಟೆಂಟ್ ಕೊಡೋಕ್ಕೆ ಬರ್ತೈತಿ. ಅಲ್ಲಿ ತನಕ ಇವಾಗ ಕುರಿಗಳ ಜೊತೆ ಇಲ್ಲೇ ಕಾಯ್ಕೊಂತ ಇರ್ಬೇಕು. ಮನೆ ಕಡೆ ಹೊಂಟೀವಿ ಇವಾಗ. ನೋಡ್ಬೋದು, ಇದು ಒಂದು ಮನೆ ಕಡೆ ಹೋಗುವ ದಾರಿ. ನೋಡ್ರಿ, ಇವಾಗ ಯೂಟ್ಯೂಬ್ನಾಗ ವಿಡಿಯೋ ಮಾಡೋದು ಭಾಳ ಈಜಿ. ಆದ್ರೆ ಆ ಥಂಬ್ನೈಲ್ ಮತ್ತು ಆ ವಿಡಿಯೋ ಎಡಿಟ್ ಮಾಡೋದು ಅದಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ. ವಿಡಿಯೋ ಶೂಟ್ ಮಾಡೋದೇನು ಎಲ್ಲರೂ ಮಾಡ್ಬೋದು. ಕರೆಕ್ಟಾಗಿ ಥಂಬ್ನೈಲ್ ಎಡಿಟ್ ಮಾಡೋದು, ಆಮೇಲೆ ವಿಡಿಯೋ ಎಡಿಟ್ ಮಾಡೋದು, ಅವು ಮೇಯ್ನ್ ಬರಬೇಕು. ಅವು ಕಲ್ತ್ಕೊಂಡ್ರೆ ಯೂಟ್ಯೂಬ್ನಾಗ ಬೇಗ ಗ್ರೋ ಆಗ್ಬೋದು. ಗ್ರೋತು ಜಲ್ದಿ ಆಗ್ತದೆ. ನಾನು ಇವಾಗ ಎಲ್ಲ ಎಡಿಟ್ ಮಾಡೋದು ಸ್ವಲ್ಪ ಕಲ್ತ್ಕೊಂಡೀನಿ. ಹಾಗೆ ಹೋಗ್ತಾ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಒಂದಿನ ದೊಡ್ಡ ಯೂಟ್ಯೂಬರ್ ಆಗ್ತೀನಿ. ಆಮೇಲೆ ಫುಲ್ ಹೈ ಕ್ವಾಲಿಟಿ ಕ್ಯಾಮ್ರಾದಾಗ HD ವಿಡಿಯೋ ಮಾಡ್ತೀನಿ. ಇವಾಗ ಮಾಡಾಕತ್ತೀನಿ, ಬಟ್ ಇದು ಮೊಬೈಲ್ನಾಗ ಬರೀ. ಇವು ನೋಡ್ರಿ ಮರಿಗಳು ಮತ್ತೆ ಹೊಡ್ಕೊಂಬಂದೇವಲ್ಲ. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಚಿಕ್ಕಡ್ ಜಾಸ್ತಿ ಅದಾವ ಅಂತೇಳಿ ಎಣ್ಣೆ ಅದು ಹಚ್ಚೋದು, ಉಣ್ಣಿದು, ಆಮೇಲೆ ಚಿಕ್ಕಡ್ದು. ಸೊ ಮತ್ತೆ ಹೊಡ್ಕೊಂಬಂದೇವಿ. ಮತ್ತೆ ಮರಿಗಳು ತೇಕ್ಲಕತ್ತಾವು. ಆಮೇಲೆ ಏನೂ ಇಲ್ಲ, ಹೋಗ್ಬೇಕು ಇವಾಗ. ಆ ಕಡೆ ಹೋಗಿ ಆ ಕಡೆ ಬಿಡಬೇಕು. ಮರಿಗಳು ಎಲ್ಲ ಭಾಳ ತೆಕ್ಕಕತ್ತಾವ, ಬಿಸಿಲು ಜಾಸ್ತಿ ಆಗ್ಯದ. ಸ್ವಲ್ಪ ನೆರಳಿದ ಕಡೆ ಕರ್ಕೊಂಡು ಹೋಗ್ತೀನಿ ಅವಕ್ಕೆ. ಅಲ್ಲೇ ಅಲ್ಲೇ ಸ್ವಲ್ಪ ನಿಂದಿರ್ತಾವೆ. ಎಲ್ಲ ಮರಿಗಳು ತೊಗೊಂಡು ಬೇವಿನ ಗಿಡದ ನೆರಳಿಗೆ ಬನ್ನಿ. ನೋಡ್ರಿ, ಇಲ್ಲೇ ಸ್ವಲ್ಪ ಹೊತ್ತು ಬಿಡ್ತೀನಿ. ಮೈತಾವೆ, ರೆಸ್ಟ್ ತಗೋತಾವೆ. ಇದೈತೆ ನೋಡ್ರಿ, ಇದು ಎಲ್ಲ ಆಡುಗಳು ಕರ್ಕೊಂಬರ್ತೈತಿ ಈಗ. ಬರ್ತದ ನೋಡ್ರಿ, ಎಲ್ಲ ಬಂದ ನೋಡ್ರಿ. ಈ ಕಡೆ ಬಂದೇವಿ ಈಗ ಹೊಡ್ಕೊಂಡು. ಇಲ್ಲಿ ಆದ್ರೆ ಸ್ವಲ್ಪ ಮೈತಾವೆ. ಪೂರಾ ಬೈಲಿಗೆ ಬಂದೇವಿ ಈಗ. ಆ ಕಡೆ ಹಿಂದೆ ನೋಡ್ಬೋದು, ಅದು
ದ್ರಾಕ್ಷಿ ಗಿಡ, ದ್ರಾಕ್ಷಿ ಕಾಣಿಸ್ತೈತೋ ಇಲ್ಲೋ ನೋಡಿ ಜುಮ್ ಹಾಕಿ ತೋರಿಸ್ತೀನಿ. ಅದೆಲ್ಲ ದ್ರಾಕ್ಷಿ ಗಿಡ, ಅಲ್ಲಿ ಸಮೀಪ ಹೋಗಿ ತೋರಿಸ್ತೀನಿ. ನೋಡ್ರಿ ಅದು ದ್ರಾಕ್ಷಿ ಗಿಡ ಆಚಾರ ನೋಡ್ರಿ, ಅದ್ರ ದ್ರಾಕ್ಷಿ ತೋಟ. ಅಲ್ಲಿ ಸಮೀಪ ಹೋದ್ನಂದ್ರೆ ಯಾವಾಗಾರ ತೋರಿಸ್ತೀನಿ. ಮುಂದೆ ಹೋದ್ರೆ ಹಂಗೆ ತೆಂಗಿನ ಗಿಡಗಳು ಮಸ್ತ್ ವ್ಯೂ. ಇಲ್ಲಿ ತೋಟದಾಗ ಜೀವನ ಮಾಡೋರ್ದು ಜೀವನನೇ ನೆಕ್ಸ್ಟ್ ಲೆವೆಲ್. ನೆಮ್ಮದಿಯ ಜೀವನ ಅವ್ರದ್ದು. ತೋಟದಾಗ ಆರಾಮಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಇರ್ಬೋದು. ಬೇರೆ ಕಡೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ದುಡಿಯೋಕೆ ಹೋದ್ರೆ ಒಂದು ಕಡೆ ಊಟಕ್ಕೆ, ಇನ್ನೊಂದು ಕಡೆ ಸ್ಯಾಲ್ರಿ ಸಾಲಲ್ಲ, ಭಾಳ ಕಷ್ಟಪಡ್ಬೇಕಾಗ್ತೈತಿ. ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಂಗಿದ್ರೆ ಸ್ಟಾರ್ಟ್ ಮಾಡಿಬಿಟ್ರಿ ಈಗ. ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡಬೇಕು, ಕಂಟೆಂಟ್ ಏನು ಮಾಡಬೇಕು ಅಂಥೇಳಿ ಹಿಂಗೆ ತಲೆ ಕೆಡ್ಸ್ಕೊಂಡು ಕುಂತ 1 ವರ್ಷ ಹಾಳು ಮಾಡಿಬಿಟ್ಟೀನಿ. ಅದ್ರ ಸಂಬಂಧ ನಾನು ಲೇಟಾಗಿ ಸ್ಟಾರ್ಟ್ ಮಾಡೀನಿ. ನೀವು ಸುಮ್ಮನೆ ಸ್ಟಾರ್ಟ್ ಮಾಡಿರಿ ಯೂಟ್ಯೂಬ, ಆಮೇಲೆ ನಿಮ್ಗೆ ಅದ್ರೊಳಗೆ ಗೊತ್ತಾಗುತ್ತೆ ಕಂಟೆಂಟ್ ಏನು ಕೊಡಬೇಕು, ಯಾವ ಥರ ಎಡಿಟ್ ಮಾಡಬೇಕು ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಸ್ಟಾರ್ಟ್ ಮಾಡೋದು ಅಷ್ಟೇ. ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಎಲ್ಲ ಅದರೊಳಗಿಂದ ತಿಳ್ಕೊತೀರಿ. ಆಮೇಲೆ ನೀವೇ ಬೇರೆದವ್ರಿಗೆ ಹೇಳೋ ಲೆವೆಲ್ಲಿಗೆ, ನೆಕ್ಸ್ಟ್ ಲೆವೆಲಿಗೆ ಅದರೊಳಗಡೆ ಬೆಳಿತೀರಿ. ಆವಾಗಲೇ ದ್ರಾಕ್ಷಿ ತೋಟ ತೋರಿಸ್ತೀನಿ ಅಂದಿದ್ದೆ, ಇಲ್ಲೈತೆ ನೋಡಿರಿ, ಇದೇ ದ್ರಾಕ್ಷಿ ತೋಟ. ಹಿಂದೆ ಕಾಣಾಕತ್ತೈತಿ ನೋಡಿರಿ, ಇದು ಎಷ್ಟು ಚಂದ ಐತೆ ನೋಡಿರಿ. ನಾ ಈಗೀಗ ಬೆಳಿಲಕತ್ತಾವ. ಭಾಳ ಹತ್ರನೇ ಬಂದೀನಿ ನೋಡಿರಿ ದ್ರಾಕ್ಷಿ ಗಿಡಕ್ಕೆ. ಎಷ್ಟು ಚಂದ ಅದಾವೆ, ಮಸ್ತ್ ಮಾಡ್ಯಾರ ಇವರು ತೋಟ. ನೋಡ್ರಿ ಇಲ್ಲಿ ತೆಂಗಿನ ಗಿಡಗಳು ಸಮೀಪ ಬಂದೀನಿ. ಸಾಲ್ ಕಚೇರಿ ಇಲ್ಲಿ ದಂಡಿಗೆ ಈ ಕಡೆಯಿಂದ ದ್ರಾಕ್ಷಿ ತೋಟ ಸ್ಟಾರ್ಟ್, ಅಲ್ಲಿ ಮಠ ಐತಿ. ಆ ಕಡೆ ದ್ರಾಕ್ಷಿ ತೋಟದ ಮುಂದೆ ಅಲ್ಲಿ ಲಾಸ್ಟ್ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ. ಇದು ಕಬ್ಬಿನ ಹೊಲ. ಇಲ್ಲಿ ನೋಡ್ರಿ, ಇಲ್ಲಿ ನವಿಲ್ಗೆರೆ ಬಿದ್ದದ, ತಗೋತೀನಿ. ಭಾಳ ನವಿಲ್ಗೆರೆ ಅದಾವೆ ಇಲ್ಲಿ. ಭಾಳ ನವಿಲುಗಳು ಇಲ್ಲಿ ಇರ್ತಾವೆ ಗಿಡದಾಗ. ಎಲ್ಲ ಗರಿ ಬಿಟ್ಟು ಹೋಗಿರ್ತಾವೆ ನೋಡ್ರಿ. ಇಲ್ಲಿ ಬೇರೆ ಯೂಟ್ಯೂಬರ್ ಥರ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಟ್ರಾವೆಲ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ನಮಗೂ ಆಸೆ ಐತಿ. ಬಟ್ ನಮಗೆ ಇವಾಗ ನಾವಿರೋವಂಥ ಪರಿಸ್ಥಿತಿಗೆ ಯೂಟ್ಯೂಬ್ನಾಗ ನಮ್ಮ ವಿಡಿಯೋ ರೀಚ್ ಆಗೋ ಅದು ನೋಡಿದ್ರೆ ಸದ್ಯಕ್ಕಿದೆ ಈಗ ಮಾಡಿಕೊಂಡು ಇಲ್ಲೇ ಇರೋದು ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಲೆವೆಲಿಗೆ ಬೆಳ್ದಂಗೆ ನೆಕ್ಸ್ಟ್ ಬೇರೆ ಕಡೆ ಹೋಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಚಲೋ ಪ್ಲೇಸಿಗೆ ಹೋಗಿ ಟೆಂಪಲ್ಸ್ಗಳಿಗೆಲ್ಲ ಹೋಗಿ ವಿಡಿಯೋ ಮಾಡಿ ನಾ ಏನೇನು ನೋಡ್ತೀನಿ ಅದನ್ನೆಲ್ಲ ನಿಮಗೂ ತೋರಿಸ್ತೀನಿ. ಅಲ್ಲಿ ನೋಡ್ರಿ ನವಿಲು ಒದರಿದ್ರೆ ಇವು ಬೆದರಿ ಬಿಡ್ತಾವೆ.